ಇವತ್ತು ಪೊಲೀಸ್ ಅಧಿಕಾರಿಗಳ ಮುಖೇನ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ಚಿಕ್ಕಮಗಳೂರಿಂದ ಜಿಲ್ಲೆಯಿಂದ ನಿಮ್ಮನ್ನ ಗಡಿಪಾರ್ ಮಾಡಬೇಕು, 25ನೇ ತಾರೀಕು ಕೋರ್ಟಿಗೆ ಹಾಜರಾಗಬೇಕು, ಎಸಿ ಕೋರ್ಟ್ ಮುಂದೆ ಅಂತೇಳಿ. ಅದರಲ್ಲಿ ಒಂದಿಷ್ಟು ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಾವು ಈ ದೇಶದ ಸಂಸ್ಕೃತಿಯಲ್ಲಿರುವಂತಹ ಗೋರಕ್ಷಣೆ, ಧರ್ಮ ರಕ್ಷಣೆ, ಮತಾಂತರ ವಿರುದ್ಧ ಮತ್ತು ಲವ್ ಜಿಹಾದ್ನ ವಿರುದ್ಧವಾಗಿ ನಮ್ಮ ಕಾರ್ಯಾಚರಣೆಗಳು ಅಂದ್ರೆ ಅದನ್ನ ತಡೆಯುವಂತ ಕೆಲಸ, ಗೋ ಹತ್ಯೆಯನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಲವ್ ಜಿಹಾದ್ನ ತಡೆಯುವಂತ ಕೆಲಸ, ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಹಾಗೆ ಮುಂದುವರೆದಾಗೆ ಒಂದು ಮತಕ್ಕೆ ಒಂದು ಸನಾತನ ಹಿಂದೂ ಧರ್ಮದ ವ್ಯಕ್ತಿಗಳನ್ನ ಅಕ್ರಮ ಮತಾಂತರ ಮಾಡ್ತಿದ್ದಂತ ಸಂದರ್ಭಗಳಲ್ಲಿ ಅವನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದೇವೆ. ಈ ಎಲ್ಲಾ ಕೆಲಸಗಳ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ಹಾಕಿ ನಮ್ಮ ಮೇಲೆ ಒಂದಿಷ್ಟು ಕೇಸ್ಗಳನ್ನ ದಾಖಲಿಸಿದ್ರು. ಆ ಕೇಸುಗಳನ್ನ ಇಟ್ಕೊಂಡು ನಮ್ಮನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು, ನಾವು ಶಾಂತಿ ಭಂಗಕ್ಕೆ ಧಕ್ಕೆ ತರ್ತಿದೀವಿ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಧಕ್ಕೆ ತರ್ತಿದೀವಿ ಅನ್ನೋಕ್ಕಿಂತನೂ ಈ ಯಾವ ಸಮಾಜಘಾತಕ ಕೆಲಸಗಳಿದೆ ಇದನ್ನ ಮಾಡ್ಲೇ ಇಲ್ಲ ಅಂದ್ರೆ ನಾವ್ಯಾಕಾದ್ರೂ ಆ ಕೆಲಸವನ್ನ ಮಾಡ್ಬೇಕು, ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ಬೇಕು, ಅದಕ್ಕೆ ನಾವ್ಯಾಕೆ ಇಂಟರ್ಫಿಯರೆನ್ಸ್ ಆಗ್ಬೇಕು? ಒಂದು ಆಡಳಿತ ವ್ಯವಸ್ಥೆ ಷಡ್ಯಂತ್ರವನ್ನ ಮಾಡಿ ಇದರ ಹಿಂದೆ ಕೆಲವು ಗಣ್ಯ ವ್ಯಕ್ತಿಗಳು ಅಂತ ಅನ್ಸ್ಕೊಂಡಂತ ಹುನ್ನಾರವೂ ಸಹ ಇದೆ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಮ್ಮನ್ನ ಇಲ್ಲಿಂದ ಗಡಿಪಾರು ಮಾಡುವಂತ ಕ್ರಿಯೆಗೆ ಪ್ರಾರಂಭ ಮಾಡಿದ್ದಾರೆ. ಘನ ನ್ಯಾಯಾಲಯ ನಮಗಾಗಿ, ನಮ್ಮಂತಹ ನಿಷ್ಠಾವಂತ ಕಾರ್ಯಕರ್ತರಿಗೆ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಯಾವತ್ತೂ ಘನ ನ್ಯಾಯಾಲಯ ಕೈ ಬಿಟ್ಟಿಲ್ಲ, ಕೈ ಬಿಡೋದೂ ಇಲ್ಲ. ನಾವು ಇದಕ್ಕೆ ಘನ ನ್ಯಾಯಾಲಯದಲ್ಲಿ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಉತ್ತರ ಕೊಡ್ತೇವೆ. ಹಲವಾರು ಪ್ರಕರಣಗಳು ಖುಲ್ಲಾಸೆ ಆಗಿದೆ ಸುಳ್ಳು ಅಂತ ಹೇಳಿ. ಅದರಲ್ಲಿ ಅನಾವಶ್ಯಕವಾಗಿ ಸುಮಾರು ಪ್ರಕರಣಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವು ಎಲ್ಲವಕ್ಕೂ ನಾವು ಉತ್ತರವನ್ನ ಕೋರ್ಟ್ ನಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತೇವೆ.